ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಇವತ್ತು ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿರುವ ಇಟಗಿ ಎಂಬ ಗ್ರಾಮದ ಬಗ್ಗೆ, ಅಲ್ಲಿರುವ ದೇವಸ್ಥಾನದ ಬಗ್ಗೆ ನಾನಿಲ್ಲಿ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಜಾಗವನ್ನು ಪರಿಚಯಿಸ್ತಾ ಇದ್ದೀನಿ ಹಾಗೂ ದೇವಸ್ಥಾನದ ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ನಾನಿಲ್ಲಿ ಎಡಿಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಹಾಗೂ ತುಂಬಾ ಪ್ರಸಿದ್ಧಿಯಾಗಿರುವಂತಹ ಇಟಗಿ ಭೀಮಾಂಬಿಕೆಯ ಬಗ್ಗೆ ಕೆಲವು ಪವಾಡಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಟಗಿ ಭೀಮಾಂಬಿಕೆಯವರ ತಂದೆ ಮತ್ತು ತಾಯಿ ಬಾದಾಮಿ ಬನಶಂಕರಿಯಲ್ಲಿರುವ ಶಾಕಾಂಬರಿ ದೇವಿಗೆ ಅಂದರೆ ಬನಶಂಕರಿ ದೇವಿಗೆ ಹರಕೆಯನ್ನು ಮಾಡಿಕೊಂಡು ಇವರು ಭೀಮಾಂಬಿಕೆ ಅವರಿಗೆ ಜನ್ಮವನ್ನು ಕೊಡ್ತಾರಂತೆ. ಅಲ್ಲಿಂದನೇ ಇವರು ಶಾಕಾಂಬರಿ ದೇವಿಯಿಂದ ನಡ್ಕೊಂಡಿದ್ದಕ್ಕಾಗಿ ಇವರು ತುಂಬಾ ಶಕ್ತಿಯುತವಾಗಿರುವಂತಹ ಒಬ್ಬ ಶಿವಶರಣೆ ಅಂತಲೇ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಅಲ್ಲೇ ಗ್ರಾಮ ಇದೆ, ಇಟಗಿ ಅನ್ನೋದು ಒಂದು ಗ್ರಾಮ ಇದೆಯಲ್ವ, ಅಲ್ಲೇ ಇದು ಕೂಡ ದೇವಸ್ಥಾನವನ್ನು ಅಲ್ಲೇ ಮಾಡಿದ್ದಾರೆ. ಅವರು ಮದುವೆಯಾಗಿ ಬಂದಿರೋದನ್ನು ಕೂಡ ಇದೇ ಊರಿಗೆ ಬಂದಿರೋದಂತೆ ಆ್ಯಕ್ಚುಲಿ. ಅದಕ್ಕಾಗಿ ಇವರು ಇಲ್ಲೇ ಐಕ್ಯವನ್ನು ಕೂಡ ಇದೇ ಜಾಗದಲ್ಲಿ ಆಗಿರೋದ್ರಿಂದ ಅವರನ್ನು ಕೂಡ ಇಲ್ಲೇ ಇದೇ ದೇವಸ್ಥಾನವನ್ನು ಕಟ್ಟಿ ಇವರಿಂದ ತುಂಬಾ ಪವಾಡಗಳನ್ನ ಮಾಡಿದ್ದಾರೆ ಕೂಡ. ಎಷ್ಟೋ ಜನರಿಗೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ತುಂಬಾ ದಾರಿದೀಪವಾಗಿರುವಂತಹ ದೇವಸ್ಥಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇವೆಲ್ಲ ಏನು ಕಾಯಿಗಳು ಕಾಣಿಸ್ತಾ ಇದ್ದಾವಲ್ವ, ಇವೆಲ್ಲ ಹರಕೆ ಕಾಯಿಗಳಂತೆ. ಏನಾದರೂ ನಮಗೆ ಸಮಸ್ಯೆ ಇರಲಿ, ಇದೊಂದೇ ಸಮಸ್ಯೆ ಅಲ್ಲ, ಮಕ್ಕಳಾಗದೇ ಇರ್ಬೋದು ಅಥವಾ ಮನೆ ಕಟ್ಟಿರ್ಬೋದು, ಸಾಲ ಸಮಸ್ಯೆ, ಏನು ಸಮಸ್ಯೆ ಇದ್ದರೂ ಕೂಡ ನಾವಿಲ್ಲಿ ಪರಿಹಾರ ಆಗಿರುವಂತಹ ಒಂದು ಪವಿತ್ರವಾದ ದೇವಸ್ಥಾನ ಅಂತಲೂ ಕೂಡ ಕರಿಬೋದು. ಅಲ್ಲಿ ಜನರ ನಂಬಿಕೆ ಕೂಡ 100ಕ್ಕೆ 100ರಷ್ಟು ಸತ್ಯವಾಗಿದೆ ಕೂಡ ಹೌದು. ಇಲ್ಲೇ ನೋಡ್ತಿರ್ಬೋದು ನೀವು, ದೇವಸ್ಥಾನದ ತುಂಬ ಕಾಯಿಗಳನ್ನು ಕಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅವರು ಏನು ಮನಸ್ಸಲ್ಲಿ ಅಂದ್ಕೊಂಡ್ರೂ ಕೂಡ ಆಗುತ್ತೆ ಅನ್ನೋ ಒಂದು ಛಲವಾದ ನಂಬಿಕೆ ಹಾಗೂ ಬಲವಾದ ನಂಬಿಕೆಯಿಂದ ಕಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಂಬಾ ಸತ್ಯವಾಗಿರುವಂತಹ ದೇವಸ್ಥಾನ. ನೋಡಿ, ಸೇಮ್ ಇವಾಗ ಏನಿದಾರಲ್ವ ಇದೇ ರೀತಿಯಾಗಿರುವಂತಹ ಫೋಟೋಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೇಮ್ ಇದೇ ರೀತಿಯಾಗಿ ಅವರು ಇದ್ರಂತೆ. ಇವರಿಗೆ ಬಂದುಬಿಟ್ಟು ಕಾಟನ್ ಸೀರೆ ತುಂಬಾ ಇಷ್ಟ ಅಂತೆ. ಅದಕ್ಕಾಗಿ ಯಾವಾಗಲೂ ಇವರು ಇಳ್ಕಲ್ ಸೀರೆಯಂತಹ ಕಾಟನ್ ಸ್ಯಾರಿಗಳನ್ನೇ ಇವರು ಯಾವಾಗಲೂ ಹಾಕ್ತಾ ಇರ್ತಾರಂತೆ. ಈಗಲೂ ಕೂಡ ಅವ್ರಿಗೇನಾದರೂ ಅಮ್ಮನವರಿಗೆ ಉಡಿ ತುಂಬೋದು ಏನಾದರೂ ಇತ್ತು ಅಂದರೆ ಕೂಡ ಕಾಟನ್ ಸೀರೆಯಲ್ಲೇ ಉಡಿ ತುಂಬುವ ಪ್ರತೀತಿ ಕೂಡ ಇದೆಯಂತೆ. ಇವರು ಶಿವಶರಣೆ ಆಗಿರೋದ್ರಿಂದ ಬಾಲ್ಯದಲ್ಲಿ ತುಂಬಾ ಆಧ್ಯಾತ್ಮದ ಕಡೆಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇರೋದ್ರಿಂದ ಇವ್ರಿಗೆ ಮದುವೆ ಹಾಗೂ ಸಂಸಾರ ಇದೆಲ್ಲ ಇಷ್ಟ ಇರಲಿಲ್ವಂತೆ. ಬಟ್ ತಂದೆ ತಾಯಿಯ ಒತ್ತಾಯದ ಮೇರೆಗೆ ಇವರು ಒಂದು ಮದುವೆಯನ್ನು ಆಗಲೇಬೇಕಾಗಿ ಬರುತ್ತಂತೆ. ಆವಾಗ ತಂದೆ ತಾಯಿಯ ಒತ್ತಡದಿಂದ ಮದುವೆ ಅವರ ಸಲುವಾಗಿಯೇ ಜೀವನವನ್ನು ಸಾಗಿಸ್ತಾ ಇರ್ತಾರಂತೆ. ಬಟ್ ಅಚಾನಕ್ಕಾಗಿ ದುರದೃಷ್ಟವಶಾತ್ ಇವರು ಯಾರನ್ನು ಮದುವೆ ಆಗಿರ್ತಾರೆ ನೋಡಿ, ಅವರಿಗೆ ದೊಡ್ಡದಾದಂತಹ ಒಂದು ಪ್ಲೇಗ್ ಅನ್ನುವ ರೋಗವನ್ನು ಬಂದುಬಿಡುತ್ತಂತೆ ಅವ್ರಿಗೆ. ಅವರು ಕೂಡ ಎಷ್ಟೋ ತುಂಬ ಹೋರಾಡಿ ಇವರೆಲ್ಲ ಫಲಿಸೋದಿಲ್ವಂತೆ. ಬಟ್ ಹಾಗಾಗಿ ಇವರು ಯಾವುದಕ್ಕೆ ಎದೆಗುಂದದೆ ಕೂಡ ಜನರಿಗೆ ಬರುವಂತಹ ಕಷ್ಟಗಳನ್ನೆಲ್ಲ ಇವರು ಬಗೆಹರಿಸಿ ಊರಿಗೆ ಎಲ್ಲ ಹೆಸರಾಗಿ ತುಂಬಾ ಒಳ್ಳೆಯದನ್ನು ಮಾಡ್ತಾ ಬಂದು ಆಧ್ಯಾತ್ಮಿಕವಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡ್ತಾನೆ ಬಂದು ಇವರು ಶಿವಶರಣೆಯಾಗಿ ಇಟಗಿ ಭೀಮಾಂಬಿಕೆ ಎಂದೇ ಪ್ರಸಿದ್ಧಿ ಆಗೋಕ್ಕೆ ತುಂಬಾ ಪವಾಡಗಳನ್ನ ಕೂಡ ಇವರು ಮಾಡಿದ್ದಾರೆ. ಎಂತಹ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿಮಿಷಗಳಲ್ಲೇ ಬಗೆಹರಿಸ್ತಿದ್ರಂತೆ. ಎಷ್ಟು ಶಕ್ತಿ ಇರಲಿಕ್ಕಿಲ್ಲ ಅಲ್ವಾ ಈ ದೇವಿಗೆ. ದಿನಂಪ್ರತಿ ಅಷ್ಟು ಗಲಾಟೆ ಇಲ್ಲ ಅಂದರೂ ಕೂಡ ಅಮಾವಾಸ್ಯೆಯಿಂದಂತೂ ತುಂಬಾ ಜನದಟ್ಟಾದ ಜನಸಂದಣಿಯಿಂದ ಜನರೆಲ್ಲ ಕಲಿತಾರೆ. ಅದಕ್ಕಾಗಿ ಈ ಶುಕ್ರವಾರ ಮಂಗಳವಾರ ಕೂಡ ಅಷ್ಟೇ ಜನನು ಸೇರ್ತಾರಂತೆ. ಆದರೆ ಅಮಾವಾಸ್ಯೆಗೆ ತುಂಬ ಜನ ಜಾತ್ರೆ ಈ ರೀತಿಯಾಗಿರುವಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತಂತೆ. ಈಗಲೂ ಕೂಡ ಅವ್ರ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ, ನಮಗೇನಾದರೂ ಸಮಸ್ಯೆ ಇದ್ರೂ ಕೂಡ ನಾವಲ್ಲಿ ಕೇಳ್ಕೊಂಡ್ವಿ ಅಂದರೆ ಕೂಡ ಇಂದಲೇ ಬೇಗನೆ ಸಮಸ್ಯೆ ಪರಿಹಾರವಾಗ್ತಕ್ಕಂಥದ್ದು ಅನ್ನೋದು ಜನರು ತುಂಬಾ ನಂಬಿದ್ದಾರೆ. ಇಲ್ಲೆಲ್ಲ ದೇವಸ್ಥಾನದ ಇದಿಷ್ಟು ಆವರಣಗಳು ತುಂಬಾ ಜನರು ಭಕ್ತರು ಏನಾದರೂ ಅಂದ್ಕೊಂಡಿದ್ರೆ ಅವ್ರ ಕೆಲಸ ಆಗಿದ್ದರೆ ಕೂಡ ಮನಸ್ಫೂರ್ತಿಯಾಗಿ ಬಂದು ದವಸ ಧಾನ್ಯಗಳನ್ನೆಲ್ಲ ಇಲ್ಲಿ ಸಮರ್ಪಿಸಿ ಹೋಗಿದ್ದೂ ಕೂಡ ಇದೆ. ತುಂಬ ದೇವಸ್ಥಾನದಲ್ಲೆಲ್ಲ ಜಾಸ್ತಿ ಜನರು ಬೆಳೆದಿರುವಂತಹ ಬೆಳೆಗಳನ್ನು ಕೂಡ ಇಲ್ಲಿ ಕೊಟ್ಟೋಗಿರುವಂತಹ ಉದಾಹರಣೆ ಕೂಡ ಇದೆ. ನಾವು ಕಣ್ಣಾರೆ ಸಾಕ್ಷಿಯಾಗಿ ನಾವು ಇಲ್ಲಿ ನೋಡಿಕೊಂಡು ಬಂದಿದ್ದು ಉಂಟು. ತುಂಬಾ ಪವಾಡವಾಗಿರುವಂತಹ ಈ ಇಟಗಿ ಭೀಮಾಂಬಿಕೆಯನ್ನು ನೀವು ಒಂದು ಸಲ ವಿಸಿಟ್ ಮಾಡಲೇಬೇಕು. ಇದು ಬಂದುಬಿಟ್ಟು ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಇಟಗಿ ಎನ್ನುವ ಗ್ರಾಮದಿಂದ
ಇದು ತುಂಬ ಸುಪ್ರಸಿದ್ಧಿಯಾಗಿರುವಂತಹ ಇದು ಗದ್ದಿಗೆ ಬಂದ್ಬಿಟ್ಟು ಭೀಮಾಂಬಿಕೆಯವ್ರದ್ದೇ ಆಗಿದೆ. ಇವರು ಚರಕವನ್ನು ಕೂಡ ನೇಯ್ತಾ ಇದ್ರಂತೆ, ಕಾಟನ್ ಸೀರೆಗಳನ್ನೆಲ್ಲ ನೇಯ್ದು. ತುಂಬಾ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ ಇದಾಗಿದೆ. ನೀವು ಕೂಡ ವಿಸಿಟ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.